ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆದರಿಕೆ ಹಾಕಿರುವ ವಿಚಾರ, ಆ ಆಡಿಯೋ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ರಾಜೀವ್ ಗೌಡನ ಬಂಧನಕ್ಕೆ ಪೊಲೀಸರು ಮೀನಾಮೇಷ ಎಣಿಸ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಕೊನೆಗೂ 2 ವಾರಗಳ ಬಳಿಕ ಬೆದರಿಕೆ ಹಾಕಿದ್ದಂತಹ ರಾಜೀವ್ ಗೌಡನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಂಗಾದ್ರೆ ರಾಜೀವ್ ಗೌಡನ ಬಂಧನ ಎಲ್ಲಿ, ಹೇಗಾಯ್ತು, ಆ ಕುರಿತ ಡೀಟೇಲ್ಸ್ ಇದು. ಕೊನೆಗೂ ಖಾಕಿ ಕೈಗೆ ಲಾಕ್ ಆಗಿದ್ದಾನೆ ಧಮ್ಕಿ ಬೆಂಕಿ ಗೌಡ. ಕೊನೆಗೂ ಖಾಕಿ ಕೈಗೆ ಲಾಕ್ ಆಗಿದ್ದಾನೆ. ಧಮ್ಕಿ ಹಾಕಿದಂತಹ ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಹಾಕಿ ನಾಪತ್ತೆಯಾಗಿದ್ದ. ಸತತ 14 ದಿನಗಳ ಹುಡುಕಾಟದ ನಂತರ ನಿನ್ನೆ ಕೇರಳ ಗಡಿಯಲ್ಲಿ ಆತನ ಬಂಧನ ಆಗಿದೆ. ನಿನ್ನೆ ರಾತ್ರಿ ರಾಜೀವ್ನನ್ನ ಬಂಧಿಸಿ ಕರೆ ತಂದಿದೆಯಂತೆ ಪೊಲೀಸರ ತಂಡ. ಶಿಡ್ಲಘಟ್ಟ ಪೊಲೀಸ್ ಠಾಣೆ ಸುತ್ತಮುತ್ತ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಒದಗಿಸಿದ್ದಾರಂತೆ. ಮೋಸ್ಟ್ಲಿ ಯಾರು ಸೇರಲ್ಲ ಬಿಡಿ. ಈ ರೀತಿ ಬೆದರಿಕೆ ಹಾಕಿ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಒಬ್ಬ ಹೆಣ್ಣು ಮಗಳಿಗೆ ಬೆದರಿಕೆ ಹಾಕ್ತಾನೆ ಅಂದ್ರೆ ಆತನ ಪರವಾಗಿ ಯಾರಾದ್ರೂ ಕಾರ್ಯಕರ್ತರು ಬರೋದಕ್ಕೆ ಸಾಧ್ಯನಾ? ಬಂದ್ರೆ ಅವರಿಗೆ ಮರ್ಯಾದೆ ಇರಲ್ಲ. ಆದ್ರೂ ಕೂಡ ಸೇಫ್ಟಿ ಮೇಜರ್ಸ್ ತೆಗೆದುಕೊಂಡಿದ್ದಾರೆ ಪೊಲೀಸರು. ಸುಮ್ಮನೆ ಬಂದು ರಾಜೀವ್ ಗೌಡನ ರೀತಿಯಲ್ಲೇ ಕೆಲವರು ಇದ್ದು ಬಿಟ್ರೆ ಗಲಾಟೆ ಆಗಬಹುದು, ಸೇರಬಹುದು ಅನ್ನೋ ಕಾರಣಕ್ಕೆ ಅತಿ ಹೆಚ್ಚಿನ ಭದ್ರತೆಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರಂತೆ. ಸತತ 14 ದಿನಗಳ ಹುಡುಕಾಟದ ನಂತರ ನಿನ್ನೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಬಟ್ ಎಷ್ಟು ದಿನಗಳ ಕಾಲ ಬೇಕಿತ್ತ ಅನ್ನುವಂತಹ ಪ್ರಶ್ನೆ ಬಿಜೆಪಿ ನಾಯಕರು ಕೇಳ್ತಾ ಇದ್ರು. ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿ ಬೆದರಿಕೆ ಹಾಕಿ ನಾಪತ್ತೆ ಆಗ್ತಾನೆ, ತಲೆಮರೆಸ್ಕೊಳ್ತಾ ಇದ್ದಾನೆ ಅಂತ ಅಂದ್ರೆ ಆತನ ಬಂಧನ ಯಾಕಿಲ್ಲ ಅನ್ನೋದನ್ನ ಬಿಜೆಪಿ ನಾಯಕರು ಸತತವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಎನಿವೆ 2 ವಾರಗಳ ನಂತರನಾದ್ರೂ ಆತನ ಬಂಧನ ಆಯ್ತಲ್ಲ ಅನ್ನೋದು ಸಮಾಧಾನಕರ ವಿಚಾರ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಕೇಳಿ ತೆಗೆದಿಲ್ಲ ಅನ್ನೋ ಕಾರಣಕ್ಕೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಲ್ಲದೆ ಬೆಂಕಿ ಹಚ್ಚಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕಿದ ಬೆಂಕಿ ರಾಜೀವ್ ಗೌಡ. ಆತನಿಗೆ ಸ್ವಲ್ಪ ಬಿಲ್ಡಪ್ ಕೊಟ್ಟಂಗಾಗುತ್ತೆ ಅನ್ನೋ ಕಾರಣಕ್ಕೆ ಬೆಂಕಿ ಅನ್ನುವಂಥ ವರ್ಡ್ ಅನ್ನ ಆತನ ಹೆಸರಿನ ಮುಂದೆ ಸೇರಿಸೋದು ಬೇಡ ಅಂತ ರಾಜೀವ್ ಗೌಡ ಈಗ ಒಂದು ಆರೋಪಿ ಸ್ಥಾನದಲ್ಲಿರೋ ಆತನನ್ನ ಬಂಧಿಸಿ ಪೊಲೀಸರು ಕೂಡ ಕರೆ ತಂದಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗೆಲ್ಲ ವಿಚಾರಣೆ ಮಾಡಿದ್ದಾರಂತೆ ಪೊಲೀಸರು. ರಾತ್ರಿ ಬಂಧನ ಆದ ಬಳಿಕ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ರಾಜೀವ್ ಗೌಡ ಮಾತನಾಡಿರುವಂತಹ ಆಡಿಯೋ, ಬೆದರಿಕೆ ಹಾಕಿರುವಂತಹ ಮಾತುಗಳು. ಈ ರೀತಿ ಓಪನ್ ಆಗಿ ಮಾತಾಡ್ತಾರೆ, ಓಪನ್ ಆಗಿ ಬೆದರಿಕೆ ಹಾಕ್ತಾರೆ ಅಂದ್ರೆ ಯಾರಾದ್ರೂ ಕೆಲಸ ಮಾಡೋದಕ್ಕಾಗತ್ತಾ? ಭಯದ ವಾತಾವರಣ ಸೃಷ್ಟಿ ಮಾಡೋರು ಇಂಥವ್ರಿಗೆಲ್ಲ ಕ್ರಮ ಕೈಗೊಳ್ಳಬೇಕು, ಇಂಥವರ ವಿರುದ್ಧ ಅನ್ನುವಂಥ ಆಗ್ರಹ ಇತ್ತು. ಅದರಂತೆ ಈಗ ಪೊಲೀಸರು 2 ವಾರಗಳ ನಂತರ, ಈ ಪ್ರಕರಣ ಆಗಿ 2 ವಾರಗಳ ನಂತರ ಆತನನ್ನ ಬಂಧಿಸಿ ಕರೆ ತಂದಿದ್ದಾರೆ. ಅದು ಕೂಡ ಕೇರಳ ಗಡಿಯಲ್ಲಿ ಆತ ಪರಾರಿಯಾಗೋದಕ್ಕೆ ಪ್ರಯತ್ನ ಪಡ್ತಿದ್ದಂತೆ. ಬಟ್ ಹಂಗು ಹಿಂಗು ಮಾಡಿ ಪೊಲೀಸರು ಮಾಹಿತಿ ಕಲೆ ಹಾಕಿ ಆತನನ್ನ ಬಂಧಿಸಿ ರಾತ್ರಿನೇ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನಿಷಿಯಲ್ ಆಗಿ ಒಂದಷ್ಟು ಪ್ರಾಥಮಿಕ ಹೇಳಿಕೆಯನ್ನ ದಾಖಲೆ ಮಾಡ್ಕೊಳ್ತಾರೆ. ಯಾವ ವಿಚಾರಕ್ಕೆ ಸರ್ ಕರೆ ಮಾಡಿದ್ರಿ, ಯಾವ ವಿಚಾರಕ್ಕೆ ನೀವು ಬೆದರಿಕೆ ಹಾಕಿದ್ರಿ, ಈ ರೀತಿ ಪ್ರಚೋದನಕಾರಿ ಸ್ಟೇಟ್ಮೆಂಟು ಅಥವಾ ಬೆದರಿಕೆ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿನ ಕಲೆ ಹಾಕಿರ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ ಅದು. ಅದನ್ನ ಪಡ್ಕೊಂಡು ನಂತರ ಈಗ ಪೊಲೀಸ್ ಠಾಣೆಗೆ ಆತನನ್ನ ಕರೆ ತಂದಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಂಗಳೂರಿನ ಉದ್ಯಮಿ ನೆರವಿನಿಂದ ಎಸ್ಕೇಪ್ ಆಗ್ತಿದ್ದಂತೆ ರಾಜೀವ್ ಗೌಡ ಮಂಗಳೂರಿನಲ್ಲಿದ್ದ ಬಗ್ಗೆ ಮಾಹಿತಿಯನ್ನ ಖಾಕಿ ಟೀಮ್ ಕಲೆ ಹಾಕಿ ನಂತರ ಆತನ ಬಂಧನಕ್ಕೆ ಹೋಗಿತ್ತಂತೆ ತಂಡ. ಬೆಂಕಿ ರಾಜೀವ್ ಗೌಡನನ್ನ ಬಂಧಿಸಿದ್ದೇ ರಣರೋಚಕ. ಹೆಂಗಿತ್ತು ಆ ಕಾರ್ಯಾಚರಣೆ ಅಂತ ಕೇರಳ ಗಡಿ ಭಾಗದಲ್ಲಿ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಬಿಗ್ ಆಪರೇಷನ್ ಅಂತ ಹೇಳಬೇಕಾಗುತ್ತೆ. ಕಾರಣ ನಿಮ್ಗೆಲ್ಲ ಗೊತ್ತು, ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಮುಖಂಡರು, ವಕ್ತಾರರು ಯಾರೇ ಇದ್ರೂ ಕೂಡ
ಈ ಅಧಿಕಾರದಿಂದ ಈ ರೀತಿ ದರ್ಪ ಮೆರೆದಿರ್ತಾರೆ, ದಿಮಾಕು ದೌಲತ್ತು ಎಲ್ಲವೂ ಕೂಡ ಇರುತ್ತೆ. ಕಾರಣ ಅವರ ರಕ್ಷಣೆಗೆ ಇನ್ಯಾರೋ ನಿಂತ್ಕೊಳ್ತಾರೆ ಅನ್ನೋ ಕಾರಣಕ್ಕೆ. ಹಂಗಾಗಿ ಯಾರ್ದಾದ್ರೂ ಪ್ರಭಾವ ಒತ್ತಡಕ್ಕೆ ಒಳಗಾಗಿದ್ರ ಪೊಲೀಸರು ಅನ್ನುವಂಥ ಮಾತುಗಳು ಕೂಡ ಇತ್ತು ರಾಜೇಗೌಡನ ಬಂಧನ ಆಗದೆ ಇರೋ ಸಮಯದಲ್ಲಿ. ಬಟ್ ಎನಿವೆ ಹಂಗು ಹಿಂಗು ಮಾಡಿ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಪಡ್ಕೊಂಡು ಡಿವೈಎಸ್ಪಿ ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿದ್ದಾರಂತೆ ಪೊಲೀಸರು. ರಾತ್ರೋರಾತ್ರಿ ಕೇರಳ ಗಡಿಯಿಂದ ಆತ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾಗಲೇ ಆತನನ್ನ ಬಂಧಿಸಿ ಕರೆ ತಂದಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜೇಗೌಡ ಪೌರಾಯುಕ್ತೆಗೆ ಧಮಕಿ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ವಾರಗಳಲ್ಲಿ ಆತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಪೊಲೀಸರ ಕೈಗೆ ಸಿಗದೆ ಪ್ರಕರಣ ದಾಖಲಾದ ಬಳಿಕ ಹಂಗು ಹಿಂಗು ಮಾಡಿ ಖಚಿತ ಮಾಹಿತಿ ಪಡ್ಕೊಂಡು ನಿನ್ನೆ ರಾತ್ರೋರಾತ್ರಿ ಕೇರಳ ಗಡಿಯಲ್ಲಿ ಆತನನ್ನ ಬಂಧಿಸಿ ಕರೆ ತಂದಿದ್ದಾರಂತೆ ಪೊಲೀಸರು. ಅಜ್ಞಾತ ಸ್ಥಳದಲ್ಲಿಟ್ಟು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಜಪ್ಪ, ಹೆಂಗಿತ್ತು ಕಾರ್ಯಾಚರಣೆ? ಬಟ್ 2 ವಾರಗಳ ಕಾಲ ಸಮಯಾವಕಾಶ ಬೇಕಾಯ್ತಾ ಪೊಲೀಸರಿಗೆ ಅಂತ? ಸಹಜವಾಗಿ ಒಂದಷ್ಟು ಅನುಮಾನ ಇತ್ತು, ಪೊಲೀಸರ ನಡೆ ಬಗ್ಗೆ ಯಾರಾದ್ರೂ ಒತ್ತಡ ಪ್ರಭಾವಕ್ಕೊಳಗಾಗಿದ್ರಾ, ಆತನ ರಕ್ಷಣೆಗೆ ಯಾರಾದ್ರೂ ನಿಂತ್ಕೊಂಡಿದ್ದಾರಾ, ಇಂಥ ಪ್ರಶ್ನೆಗಳಿತ್ತು. ಮೋಸ್ಟ್ಲಿ ಇದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇತ್ತ ಈತನ ಬಂಧನದಿಂದ? ನೆಕ್ಸ್ಟ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ ಇವತ್ತು? ಖಂಡಿತ ಕೃಷಿ ಏನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಏನು ಕೈ ಮುಖಂಡ ರಾಜೇಗೌಡ ಧಮಕಿ ಹಾಕಿರ್ತಕ್ಕಂಥ ಪ್ರಕರಣ ಈಗಾಗಲೇ ಒಂದು ರಾಜ್ಯ ಮಟ್ಟದ ಸುದ್ದಿ ಆಗಿತ್ತು. ಈ ಹಿನ್ನೆಲೆ ಕೂಡ ರಾಜೇಗೌಡ ಇವತ್ತು ನಿನ್ನೆ ಸಂಜೆ 4:15ಕ್ಕೆ ಬಂಧನವಾಗಿರ್ತಕ್ಕಂಥದ್ದು. ಏನು ಮಂಗಳೂರಿನಲ್ಲಿ ಸುಮಾರು 3 ದಿನಗಳ ಕಾಲ ಒಂದು ರೆಸಾರ್ಟ್ ಅಲ್ಲಿ ಅಡಗಿ ಕೂತಿದ್ದ. ಅದಾದ ಬಳಿಕ ಮಂಗಳೂರಿನಿಂದ ಒಂದು ಕೇರಳಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತನ್ನ ತಂಗಿಯ ಕಾರು, ಈ MG ಹೆಕ್ಟೇರ್ ಅಂತಕ್ಕಂಥ ಕಾರಲ್ಲಿ ಕೇರಳಕ್ಕೆ ಹೋಗ್ತಕ್ಕ ಸಂದರ್ಭದಲ್ಲಿ ಒಂದು ರೈಲನ್ನು ಹತ್ತಕ್ಕೆ ಹೋದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಅಟ್ಯಾಕ್ ಮಾಡಿ ಆತನ ಹಿಡಿದಿರ್ತಕ್ಕಂಥದ್ದು. ಈಗ ಏನು ಚಿಕ್ಕಬಳ್ಳಾಪುರದಿಂದ ನೇರವಾಗಿ ಕೇರಳದಿಂದ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ರಾತ್ರಿ ಇಡೀ ಸಹ ನಾವು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಒಂದು ಸ್ಟೇಷನ್ ಅಲ್ಲಿ ನಾವು ಕಾದು ಕುಳಿತಿದ್ರು ಕೂಡ ಇಲ್ಲಿಗೆ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಪೊಲೀಸರು ಮಾಡಿಲ್ಲ. ಆದ್ರೆ ಅವ್ರನ್ನ ಚಿಕ್ಕಬಳ್ಳಾಪುರದಲ್ಲೇ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇಟ್ಬಿಟ್ಟು ಅವ್ರನ್ನ ಅಲ್ಲೇ ವಿಚಾರಣೆ ಮಾಡ್ತಕ್ಕಂಥದ್ದು, ಗೌಪ್ಯವಾಗಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರತಕ್ಕಂಥದ್ದು. ಇನ್ನು ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಸಹ ಇವತ್ತು ಇಲ್ಲಿಗೆ 10 ಗಂಟೆಗೆ ಕರ್ಕೊಂಡ್ ಬರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಕರ್ಕೊಂಡ್ ಬಂದು ಲೀಗಲ್ ಪ್ರೊಸೀಜರ್ ಆದ ಬಳಿಕ ಇಲ್ಲಿಂದ ಒಂದು ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಒಂದು ಕೋರ್ಟ್ಗೆ ಕರ್ಕೊಂಡೋಗಿ ಅಲ್ಲಿ ಒಂದು ನ್ಯಾಯಾಧೀಶರ ಮುಂದೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಸಹ ಇಲ್ಲಿ ಪೊಲೀಸರು ಮಾಡ್ತಕ್ಕಂಥದ್ದು. ಇವತ್ತು ಒಟ್ಟಾರೆಯಾಗಿ ಇವತ್ತು ರಾಜಕೀಯವಾಗಿ ತುಂಬಾ ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಸಹ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಈಗಾಗಲೇ ನೋಡಬಹುದು, ದೃಶ್ಯಗಳು ಹಿಂದ್ಗಡೆ ಕಾಣಿಸ್ತಾ ಇದೆ. ಇವತ್ತು ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಯನ್ನು ಸಹ ಇಲ್ಲಿ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಬಾರಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜೇಗೌಡ ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ, ಹಾಗಾಗಿ ಅವ್ರದೇ ಆಗಿರ್ತಕ್ಕಂಥ ಒಂದು ಫಾಲೋಯಿಂಗ್ ಇರೋದ್ರಿಂದ ಅಲ್ಲಿ ಅವರ ಕಾರ್ಯಕರ್ತರು ಮತ್ತೆ ರಾಜೇಗೌಡ ಅಭಿಮಾನಿಗಳು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಸೇರ್ತಕ್ಕಂತಹ ಒಂದು ಅವಕಾಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಠಾಣೆ ಸುತ್ತಮುತ್ತಲೂ ಸಹ ಒಂದು ಬಿಗಿ ಬಂದೋಬಸ್ತನ್ನು ಏರ್ಪಡಿಸ್ತಕ್ಕಂಥದ್ದು. ಮತ್ತೆ ಪೊಲೀಸರಿಗೂ ಸಹ ಎಲ್ಲರೂ ಕೂಡ ಒಂದು ತರಬೇತಿಯನ್ನು ಕೊಟ್ಟು ಈಗಾಗಲೇ ಒಂದು ಸನ್ನದ್ಧರಾಗಿ ಇರ್ತಕ್ಕಂಥದ್ದು. ಯಾವುದೇ ಕಾರ್ಯಕರ್ತರಾಗಿರ್ಬೋದು ಅಥವಾ ಅವರ ಬೆಂಬಲಿಗರು ಬಂದು ಇಲ್ಲಿ ದಾಂಧಲೆ ಮಾಡೋದಾಗಿರ್ಬೋದು ಅಥವಾ ಕೂಗಾಟ ಚೀರಾಟ ಮಾಡೋದಕ್ಕಾಗ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಕ್ಕೂ ಕೂಡ ಇವತ್ತು ಪೊಲೀಸರು ಸನ್ನದ್ಧವಾಗಿದ್ದಾರೆ. ಇನ್ನು ಈ ಬೆಂಕಿ ರಾಜೇಗೌಡ ಏನಿದ್ದಾನೆ ಇವತ್ತು ಏನು 2 ವಾರಗಳಿಂದ ಚಲ್ಲೆಯನ್ನು ತೀರಿಸಿಕೊಂಡು ಇವ್ರಿಗೆ ಪೊಲೀಸರಿಗೆ ಯಾಮಾರಿಸಿ ಅಲ್ಲಿ ಇಲ್ಲಿ ಬಚ್ಚಿಟ್ಟು ನೋಡ್ತಾ ಇದ್ದ. ಆದ್ರೆ ನಿನ್ನೆ ಪೊಲೀಸರು ಖಡಕ್ ಒಂದು ಕಾರ್ಯಾಚರಣೆ ಮೂಲಕ ಅದನ್ನ ಬಂಧಿಸಿ ಇವತ್ತು ಠಾಣೆಗೆ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ. ಇದೇನು 10 ಗಂಟೆ 10:30ಗೆ ಇಲ್ಲಿಗೆ ಕರ್ಕೊಂಡ್ಬಂದು ಇಲ್ಲಿಂದ ಒಂದು ವೈದ್ಯಕೀಯ ಪರೀಕ್ಷೆ ಆದ ಬಳಿಕ ಇಲ್ಲಿಂದ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅದನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಏನು ಪೂರ್ತಿ ಆತನ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂಥ ಸುದ್ದಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಸದ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಇದೇ ವಿಚಾರಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಾಲ್ ಚೌಕ್ಸಿ ಆಗಿರ್ಬೋದು ಮತ್ತೆ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಇವತ್ತು ಪೊಲೀಸ್ ಒಂದು ತಂಡವನ್ನ ರಚನೆ ಮಾಡಿ ರಾಜೇಗೌಡನ ಚಿಕ್ಕಬಳ್ಳಾಪುರದ ಗೆಸ್ಟ್ ಹೌಸ್ ಅನ್ನು ರಾತ್ರಿಯನ್ನು ಗೌಪ್ಯವಾಗಿ ವಿಚಾರಣೆ ಮಾಡ್ಲಿಕ್ಕೆ ಗೆಸ್ಟ್ ಹೌಸ್ ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ನಗರ ಠಾಣೆಗೆ ಕರ್ಕೊಂಡ್ಬಂದು ಇಲ್ಲಿಂದ ಲೀಗಲ್ ಪ್ರೊಸೀಜರ್ ಅಲ್ಲಿ ಮುಗಿಸಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಒಂದು ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿದ ಬಳಿಕ ಇಲ್ಲೇ ನಗರದಲ್ಲಿರ್ತಕ್ಕಂಥ ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಲ್ಲಿ ನ್ಯಾಯಾಧೀಶ ಮುಂದೆ ನಿಲ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಓಕೆ ರಾಜಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.